ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. 2 ದಿವಸದಿಂದ ಮೂಗೆಲ್ಲ ಫುಲ್ ಊಷ್ಟ ಆಗ್ಬಿಟ್ಟಿದೆ ಗೈಸ್. ಇವಾಗ ಸಿಕ್ಕಾಪಟ್ಟೆ ಕೆಮ್ಮಾಗ್ತಾ ಇದೆ. ಏನು ಮಾಡಿದ್ರು ಹೋಗ್ತಾನೆ ಇಲ್ಲ. ಏನೇನೋ ರೆಮಿಡೀಸ್ ಎಲ್ಲ ಟ್ರೈ ಮಾಡಿದ್ವಿ, ಬಟ್ ಏನು ಹೋಗ್ತಾ ಇಲ್ಲ. ಸೊ ಬನ್ನಿ, ಇವತ್ತು ಬೆಳಗ್ಗೆ ಎದ್ದು ಬೆಡ್ಡಿಂಗ್ ಎಲ್ಲ ಮುಗಿಸಿ, ಹಿಂಗೆ ಬೆಡ್ಡಿಂಗು ಮುಗಿಸಿ ಎಡಿಟಿಂಗ್ ಕೂತ್ಕೊಳ್ಳೋಣ. ಸೀನ್ ಏನಂತ ಹೇಳಿದ್ರೆ, ಬೆಳಿಗ್ಗೆ ರೂಮಿಂದ ಎದ್ದಾಚೆ ಬಂದು ನೋಡ್ತೀನಿ, ಯಾರೂ ಇಲ್ಲ ಮನೇಲಿ. ಟೈಮ್ ಆಲ್ರೆಡಿ 10 ಗಂಟೆ ಆಗ್ಬಿಟ್ಟೈತೆ. 10 ಗಂಟೆ ಆದರೂ ಯಾರೂ ಇಲ್ವಲ್ಲ ಮನೇಲಿ ಅಂತ ಸೈಕ್ ಆಗೋಯ್ತು. ಆಮೇಲೆ ಗೊತ್ತಾಯ್ತು ಇವರೆಲ್ಲ ಜಿಮ್ಗೆ ಹೋಗೋರೆ ಅಂತ ಅಂದ್ಕೊಂಡೆ. ನಾನು ಬಿಟ್ಟು ಜಿಮ್ಗೆ ಹೋಗ್ಬಿಟ್ಟು ಅವ್ರು ಪಕ್ಕ 100% ಇವರು. ಸರಿ ಆಯಿತು ಅಂದ್ಬಿಟ್ಟು ನೀಟಾಗಿ ಎದ್ದು ರೆಡಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಪಾಯ ಎಲ್ಲ ತಿನ್ಕೊಂಡು ಕುತ್ಕೊಂಡೆ. ಆಮೇಲೆ ನೋಡ್ತೀನಿ ಜಿಮ್ ಬ್ಯಾಗ್ ಎತ್ಕೊಳ್ಳೋಣ ಅಂತ ಹೋಗ್ತೀನಿ. ಜಿಮ್ ಬ್ಯಾಗ್ ಮ್ಯಾಡಿದು ಅಲ್ಲೇ ಇದೆ, ಬರೋದೊಂದು ಅಲ್ಲೇ ಇದೆ. ಸೊ 100% ಕನ್ಫರ್ಮ್ ಆಯಿತು ಇವ್ರು ಜಿಮ್ಗೆ ಹೋಗಿಲ್ಲ ಅಂತ. ಆಮೇಲೆ ಕ್ಯಾಪ್ನ ಬಂತು, ಇವತ್ತು ಪವನ್ ಕಲ್ಯಾಣ್ ಅವ್ರದ್ದು ಮೂವಿ ರಿಲೀಸ್ ಆಗಿದೆ ಅಂತೇಳಿ. ಅದಕ್ಕೋಸ್ಕರ ಮ್ಯಾಡಿ ಬೆಳಗ್ಗೆನೇ ಥಿಯೇಟ್ರ್ ಹತ್ರ ಹೋಗಿರ್ತಾನೆ ರಿವ್ಯೂ ತೊಗೊಂಬರೋಣ ಅಂತೇಳಿ. ಅವ್ನು ಇವಾಗ ರಿವ್ಯೂ ತೊಗೊಂಬರ್ಲಿ, ಮೀನ್ ಮೇಲೆ ನಾನು ಕೂತ್ಕೊಂಡು ಎಡಿಟ್ ಮಾಡೋಣ. ಬನ್ನಿ, ಎಡಿಟಿಂಗ್ ಮುಗಿಸ್ಬಿಟ್ರೆ ಸಂಜೆ ಜಿಮ್ಗೆ ಹೋಗೋ ಪ್ಲ್ಯಾನ್ ಇರುತ್ತೆ. ಬನ್ನಿ, ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡೇ ಆಗೋಯ್ತು ಇವತ್ತು. ಎಷ್ಟು ಬೇಗ ಆಯಿತು ಅಂತ ಹೇಳಿದ್ರೆ ಪೀಸ ಕುತ್ಕೊಂಡು ಮಾಡ್ಬೋದು. ನಮ್ಮ ಪ್ರತಾಪಣ್ಣ ನೋಡಿ ಚಿಕನ್ ಬೇಯಿಸ್ತವನನ್ನು ಆಲ್ರೆಡಿ. ಆ್ಯಂಡ್ ನಮ್ಮ ಆಲ್ರೆಡಿ ಲಂಚ್ ಟೈಮ್ಗೆ ಊಟದ್ದು ರೆಡಿ ಆಗಿಬಿಟ್ಟಿದೆ ಫುಲ್ಲು. ಸೊ ಬನ್ನಿ ಊಟ ಮಾಡಿ. ಎಗ್ಸ್ ನೋಡಿ ಯಾವ ಥರ ಆಗಿದೆ. ಒಂಥರ ಕ್ರೇಜಿ ಇದೆ ಅಲ್ವ ಗೈಸ್. ನೋಡಿ ಸಾಕು, ನೋಡಿ ಸಾಕು ಸಾಕ್ಬಿಡು ಗೈಸ್. ಅಣ್ಣ ಹೊಸ ಫೋನ್ ಬಂದಮೇಲೆ ಕೈಗೆ ಸಿಗ್ತಾ ಇಲ್ಲ. ಫುಲ್ಲು ಪರ್ಫಾರ್ಮೆನ್ಸ್ ಮೇಲೆ ಪರ್ಫಾರ್ಮೆನ್ಸ್. ವಾವ್, ಏನು ಆದರೂ ತೋರ್ಸು. ವಾವ್, ಶಕೀಲಾ ಮಸ್ತಾನಿ ಆಂಟಿ ತೆಗಿದಿಲ್ಲ ಮುಚ್ಚಾ. ಹೊಟ್ಟೆನೂ ಓಡಿಸ್ಬಿಟ್ಟಿದ್ಯಾ? ಸೆಕ್ಸಿ ಫಿಗರ್ ಆಗೋಯ್ತಾನೆ. ಏನೋ ಅಪ್ಲೋಡ್ ಮಾಡ್ತಾನೆ ಅಣ್ಣ ಆಲ್ರೆಡಿ. ನೀನು ಇದೆಲ್ಲಡಿ ಅಪ್ಲೋಡ್ ಮಾಡ್ದಾ? ಓ, ಎಲ್ಲ ತೋರಿಸು. ನೋಡಿ ಗೈಸ್, 1,02,394. ಮೊನ್ನೆ 1,00,000 ಇತ್ತು. ಇವಾಗ ಆಲ್ರೆಡಿ 2,300 ಜಾಸ್ತಿ ಆಗ್ಬಿಟ್ಟವ್ರೆ. ಯಪ್ಪ, ನಾನು ಬರೀ 300 ಬರ್ತಾರೆ ಮಚ್ಚ. ಮ್ಯಾಕ್ಸಿಮಮ್ ಕಷ್ಟ ಹಾಕೊಂಡು ಎಡಿಟ್ ಮಾಡಿದ್ರೆ ದಿನಕ್ಕೆ 100 ಬರ್ತಾರೆ ನಿನ್ಗೂ. ನೋಡಿ ಗೈಸ್, ಹಿಂಗೆ 1,00,000. ನಾನು 70,000 ಇದ್ದಾಗ ಇವ್ದು ಎಷ್ಟಿತ್ತು? 10,000 9,000 ಇತ್ತು. ಇವಾಗ ನೋಡಿದ್ರೆ ಅಣ್ಣ ನೋಡಿ ಎಲ್ಲ ಶಾರ್ಟ್ಸ್ ಮೈಮೆ. ನೀನು ಶಾರ್ಟ್ಸ್ ಹಾಕಿದ್ಯಲ್ಲಪ್ಪ, ತೋರ್ಸಪ್ಪ. ಮತ್ತೆ ಬಡ್ಸ್ಕೊಂಡ ಇಲ್ಲಿ ಸರ್. ಯಾಕೆ ಸರ್ ನಿಮ್ಗೆ ಅವೆಲ್ಲ ಜನ ಕೇಳ್ತಾವ್ರೆ ಇವತ್ತಿನ ಬ್ಲಾಗಲ್ಲಿ. ನೆನ್ನೆ ಬ್ಲಾಗಲ್ಲಿ ನೋಡೋರೆಲ್ಲ ನಿಮ್ಮ ಪರ್ಫಾರ್ಮೆನ್ಸ್. ಇಷ್ಟು ಬೇಗ ಎಡಿಟ್ ಆಗಿ ಅಪ್ಲೋಡ್ ಆಗಿರೋದು ಗೈಸ್. ಇನ್ನೇನು ಲೈವ್ ಮಾಡೋದು ಒಂದೇ ಬಾಕಿ. ನೋಡಿ 1:15 ಆಲ್ರೆಡಿ ಚೆಕಿಂಗ್ ಆಗ್ತಾಯಿದೆ. ಏನು ಖುಷಿ ಆಗುತ್ತೆ ಗೊತ್ತಾ ಈ ಥರ ಆಗ್ಬಿಟ್ರೆ ಗೈಸ್. ಸೂಪರ್. ಅಂದರೆ ಇದರಲ್ಲಿ ಮೇಜರ್ ಕಾಂಟೆಂಟ್ ಏನಿರಲಿಲ್ವಲ್ಲ, ಅದಕ್ಕೆ ಟಕ ಅಂತ ಮಾಡಿ ಮುಗಿಸ್ತೆ. ಏನು ಮಿಮ್ಸ್ ಹಾಕೋದೆಲ್ಲ ಏನಿರಲಿಲ್ಲ. ಇವತ್ತಿನ ಪ್ಲ್ಯಾನ್ ಏನಂತ ಹೇಳಿದ್ರೆ, ನಮ್ಮ ವಿಸ್ಕು ಮಗ ಇಲ್ಲಿ, ವಿಸ್ಕು ಮಗ ಬಾರೋ, ವಿಸ್ಕು ಮಗ ಇಲ್ಲಿ ಬರ್ರಿ, ವಿಸ್ಕು ಮಗ ಬರ್ತಾನೆ ನೋಡಿ ಗೈಸ್. ವಿಸ್ಕು ಮಗ ವಿಸ್ಕು ಮಗನಿಗೆ ಇವತ್ತು ಫುಲ್ಲು ಸ್ಕಿನ್ ಔಟ್ ಕೋಳಿ ಮಾಡಿಸ್ಬಿಡ್ತೀನಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಗೈಸ್. ನೆನ್ನೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಹೋಗೋಕ್ಕಾಗಿಲ್ಲ. ಫುಲ್ ಬೋಡಿಸ್ಬಿಡೋದೇನೆ ವಿಸ್ಕಿನ. ಈ ಥರ ಇರೋ ವ್ಯಕ್ತಿನ ಇವತ್ತು ಚೇಂಜ್ ಮಾಡ್ಬಿಡ್ತೀನಿ. ವಿಸ್ಕಿದ ಮೇಕ್ ಓವರ್ ಮಾಡ್ಬಿಡ್ತೀನಿ. ತೋರಿಸು ಮಗನ ಹೆಂಗಿದೆಯಾ, ಹೆಂಗೆ ಗಟ್ಟಿ ಮುಟ್ಟಾಗಿದ್ದಾನೆ ಎಲ್ಲ. ಬರ್ನೌಟ್ ಕೋಳಿ ಮಾಡಿಬಿಡ್ತೀನಿ ಇವನ್ನ. ಅಲ್ವಾ ಮಗನೇ? ಕಟಿಂಗ್ ಮಾಡಿಸ್ಕೊಳಕ್ಕೆ ರೆಡಿನಾ ನೀನು? ಹಾಂ ಹೇಳು, ಕಟಿಂಗ್ ಮಾಡ್ಸೋಕೆ ರೆಡಿನಾ? ನೆನ್ನೆ ಮಾಡಿ ಇವತ್ತು ವಿಸ್ಕು. ಹಾಂ ಫುಲ್ಲು. ಎಲ್ಲಿ ಕಾಲರ್ ಎತ್ಕೊ ನಿಂದು? ಎಲ್ಲಿ ಕಾಲರ್ ಎಲ್ಲಿ ನಿಂದು? ಎಲ್ಲಿ ಕಾಲರ್? ಓಡು ಎತ್ಕೊಂಬ, ಓಡು. ಅವ್ನು ಆಚೆ ಹೋಗೋದು ಅಂದರೆ ಪ್ರಾಣ ಗೈಸ್. ಓನಮ್ಮ. ಓಕೆ ಗೈಸ್, ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ ಒಂದು ರೌಂಡ್ ರೆಸ್ಟ್ ಮಾಡಿ ವಿಸ್ಕಿಂಗ್ ಕರ್ಕೊಂಡು ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವ್ನಿಗೆ ಗ್ರೂಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವ್ನಿಗೆ ಫುಲ್ ಬೋಡ್ಸಿ ಇವಾಗ ಸ್ಕಿನ್ ಔಟ್ ಕೋಳಿ ಮಾಡಿಸ್ಕೊಂಡ್ಬಂದ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಕೂದಲು ಸಿಕ್ಕಾಪಟ್ಟೆ ಉದುರುತ್ತಾ ಇದೆ. ಆ್ಯಂಡ್ ಅವ್ನಿಗೆ ಸ್ವಲ್ಪ ಇರಿಟೇಷನ್ ಆಗ್ತಾಯಿದೆ. ಮೋಸ್ಟ್ಲಿ ನೀಟಾಗಿ ಇನ್ನೂ ಬೆಳೆಸೋಣ ಅಂತೇಳಿ. ಯಾಕಂದರೆ ಇಲ್ಲೆಲ್ಲ ಮಾರ್ಕು, ಅವ್ನ ಬರ್ತ್ ಮಾರ್ಕ್, ಅದು ಗಲೀಜಲ್ಲ, ಅದು ಅವ್ನ ಬರ್ತ್ ಮಾರ್ಕೆ ಆ ಥರ ಟ್ರೈ ಕಲರ್ ಬಂದಿರೋದು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಚೇಂಜ್ ಮಾಡೋಣ ಅಂತೇಳಿ ಆಲ್ಮೋಸ್ಟ್ 0 ಟ್ರಿಮ್ಮಿಂಗಿಗೆ, 0 ಅಂದರೆ 1% ಟ್ರಿಮ್ಮಿಂಗಿಗೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೆಂಗೆ ಕಾಣಿಸ್ತಾನೆ ಅಂತ. ಇವಾಗ ಗೊಂಬೆ ಥರ ಇರೋನು, ಆಮೇಲೆ ಹೆಂಗಾಗ್ತಾನೆ ನೋಡೋಣ ಬನ್ನಿ. ಹಿಂಗಿರೋ ವಿಸ್ಕಿ ನೋಡಿ, ಅವ್ನ ಕತ್ತಲಿರೋ ಒಂದು ಬೆಳ್ಳಿ ಚೇನು ಮತ್ತು ಅದು ಏರ್ ಟ್ಯಾಗ್ ಬಿಚ್ಚಿಟ್ಟಿದ್ದೀನಿ. ಎಲ್ಲ ಮಗ ತೋರಿಸು ಎಲ್ಲ ಕಡೆ ಬಿಡಿ. ಎಲ್ಲಿ ಹೋಗ್ತಿದ್ಯಾ ವಿಸ್ಕು? ಇಲ್ಲಿ ಮುಖ ತೋರಿಸು. ಇಲ್ಲಿ ಇವಾಗ ಎಲ್ಲಿ ಹೋಗ್ತೀಯಾ? ಮಾತಾಡ್ಸಲ್ವ ನೀನು? ಅಕ್ಕ ಬಂದ್ಲು ಬರೋದಕ್ಕ? ಬಾಯ್.
ಯಾಕೆ ಅಯ್ಯೋ ನಾನು ರೆಕಾರ್ಡ್ ಮಾಡಲ್ಲಪ್ಪ. ಸ್ಟಾರ್ ಬಾಕ್ಸ್ ಅಲ್ಲಿ ಕೂತಿದ್ವಿ. ಅಯ್ಯೋ ಏನು ಹಿಂಗಾಗ್ಬಿಟ್ಟವನೇ. ವಿಸ್ಕಿ ರೆಡಿ ಇದ್ದಾನಂತೆ, ಬನ್ನಿ ಕಲೆಕ್ಟ್ ಮಾಡೋಣ ವಿಸ್ಕಿನ. ಅಯ್ಯೋ ನೋಡಕ್ಕೆ ಆಯ್ತಾ ಇಲ್ವಲ್ಲಪ್ಪ, ಹೊರಂಗೂಟ ಆಗ್ಬಿಟ್ಟವನೇ. ಹೆಂಗ್ ಕಾಣ್ತಾವನೆ ಹೊರಂಗೂಟ ಕಣ್ಣಂಗೆ ಕಾಣಿಸ್ತಾ ಇಲ್ವಾ? ಕೆಸೆ ಓಡ್ತಾ ಇರೋದು ನೋಡಿ, ಹಿಂಗೆ ಓಡ್ತಾವನೆ. ಎಲ್ಲ ಆ ಕಡೆ ಕಾಲು ಎತ್ಕೊಂಡು ಡ್ರಾಪ್ ಹೋಗ್ತಾನೆ. ಅಲ್ಲೂ ಹೋಯ್ತು ಅನ್ಬೇಕಾದ್ರೆ ಉಯ್ದ್ರೆ ಮಗನೇ ನಿಂಗೆ ನೋಡಿ ಹೆಂಗೆ ಆಗ್ಬಿಟ್ಟು ನೋಡಿ ಗಿಲ್ಸ್. ಅಯ್ಯೋ ದೇವ್ರೆ, ಎಕ್ಸ್ಪ್ರೆಷನ್ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ. ಅವನು ವಿಸ್ಕಿನ ಅದು ಯಾರದು ಅಂತ ಗೊತ್ತಾ. ಅಣ್ಣ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಜಿಮ್ಮಿಗೆ ಬರ್ತಾ ಇರೋದು. ಸೊ ನಾವು ಬೆಳಿಗ್ಗೆ ಜಿಮ್ಗೆ ಹೋಗೋಕ್ಕಾಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಇವಾಗ ಸಂಜೆ ಹೋಗ್ತಾ ಇದೀವಿ. ವಿಸ್ಕಿ ಕರ್ಕೊಬಂದು ಮನೆಗೆ ಬಿಟ್ಟು ಇವಾಗ ಜಿಮ್ ಕಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಇವತ್ತು ಏನು ವರ್ಕೌಟು ಮಚ್ಚ ಇವತ್ತು? ಬ್ಯಾಕ್ ಇವತ್ತಾದ್ರೂ ನೋಡೋಣ ನಮ್ಮ ಜಿಮ್ಮಲ್ಲಿ ಯಾರು ಬಂದಿರ್ತಾರೆ ಅಂತ. ಹೌದಾ? ಇನ್ನೂ ಕಪ್ಪೊಡ್ದಿಲ್ಲ ನಮ್ಮ ಹುಡುಗ, ಹೊಡಿತಾನೆ. ಫಿನಾಲೆ ಗಂಟೆ ಬಂದಿದ್ದಾನೆ, ಕಪ್ ಹೊಡೆದಿಲ್ಲ. ಇವಾಗ ಇವನು RCB ತರ ಒಂದು ಕಪ್ ಹೊಡೆದವನೆ, ಇವನು ಪಂಜಾಬ್ ತರ ಇನ್ನ ಕಪ್ ಹೊಡೆದಿಲ್ಲ, ಫಿನಾಲೆಗೆ ಬಂದವನೆ. ಹಿಂಗೆ ಪವನಣ್ಣ ಹೋಗೋಣ. S24 ಅಲ್ಟ್ರಾ. ಓ ಕರೆಕ್ಟ್ ಬ್ರೋ, ನಾನು ನೋಡ್ದೆ ಸಿಂಧು ಕೊಟ್ಟಿರೋದು ಇದು. ಕರೆಕ್ಟ್ ಆಗಿ ನೋಡಿದ್ದೀರಾ ಎಲ್ಲ, ಅಪ್ರೂಪಕ್ಕೆ ನೋಡ್ಬಿಟ್ಟಿದ್ದೀರಾ. ಮ್ಯಾಟ್ರಾ ಮ್ಯಾಟ್ರ್ ಅಲ್ಲಿ ಹುಡುಕ್ತಾನೆ. ವೈಫೈ ಇವಾಗ ಜಿಮ್ಮಲ್ಲಿ ಏನೋ ಚಾಲೆಂಜ್ ನಡೀತಾ ಇದೆ. ಚಾಲೆಂಜ್ ಸರ್ವಮ್ ಅವ್ರು ಕೊಡ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡ್ತಾರವ್ರು ಬಂದು ನಮ್ಮ ಮಧು ಮಾಡಿ ಅವರು. ಏನ್ ಬ್ರೋ ಚಾಲೆಂಜ್ ಹೇಳಿ ಬೇಗ ಬ್ರೋ? ಒಂದು ಮಸಾಲ ಪಸ್ಯನೆ. ಎಷ್ಟು ಕೊಡ್ತೀರಾ? 501. ಹೇಳ ಮಾಡ್ತೀನಾ? ಟ್ರೈ ಮಾಡ್ತೀನಿ, ನನಗೆ ಪ್ರಾಕ್ಟೀಸ್ ಇಲ್ಲ ಅದು. ಅಲ್ಲ ಟ್ರೈ ಅಲ್ಲ, ಹೇಳು ಬೇಗ. ಹ್ಞೂ ಅಲ್ಲಿ 501 ರೂಪಾಯಿ ದುಡ್ಡು ಕೊಡ್ತಾ ಇರೋದು, ನಿಂತರ ಇನ್ನೊಂದು ಕೊಡ್ತಾ ಇಲ್ಲ. ಬೇಗ ಹೇಳು. ಓಕೆ. ಹಾ ನಾನೇನು ಕೊಡಲ್ಲ. ಯಾಕೆ ಕೊಡಲ್ಲ? ಆಯ್ತು ನೀನು ನಮ್ಗೆ ಅದು ಪ್ರಾಕ್ಟೀಸ್ ಇಲ್ಲ. ನೀನು ನೋಡೋದು ಹೆಂಗ್ ಬಿಟ್ಟು ನೀನೆಲ್ಲ ಸರಿ. ಮ್ಯಾಡಿ ಕಡೆಯಿಂದ ಏನಿಲ್ಲ, ಮ್ಯಾಡಿ ಕಡೆಯಿಂದ ಏನೂ ಇಲ್ಲ. ಅವ್ನು ಹೆಂಗಿದ್ರು ಅವಾಗ ಕೊಡ್ತಾ ಇರ್ತಾರೆ ಟೈಮ್ಗೆ. ಇವಾಗ ಅಣ್ಣ ಮಾಡಿ ತೋರಿಸ್ತಾರೆ. ಮಾಡಿ 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 ಸಿಂಗಲ್ ಮಸಾಲ ಪಸ್ಯನೆ, ಜಾಸ್ತಿ ಏನಿಲ್ಲ. ಇದೇ ಗ್ರಿಪ್ಪು. ಹೋಗ್ಬಿಟ್ಟು ವಾ ಸಾಕಾ? ಆ ಕಡೆ ಹತ್ಬಿಟ್ಟು ಬರಲ್ಲ, ಹಿಂಗೆ ಹತ್ಬಿಟ್ಟು ಆ ಕಡೆ ಬರಲ್ಲ. ಡಿಫ್ರೆಂಟ್ ಬೇಡ. ಅಷ್ಟು ಮಾಡ ಸಾಕು ನೀನು. ಕಮಾನ್ ಮಾಡಿ ಕಮಾನ್. ಮಾಡ ಆಯ್ತು. ಏ ಮಾಡಲೇ, ನಿದ್ದೆ ಮಾಡ್ತಾನೆ. ಇಲ್ಲ ಇವಾಗ ಮಾಡ್ತಾರೆ. ಇನ್ನೊಂದು ಚಾನ್ಸು. ಯಾವ್ದು ಹಾಲಿವುಡ್ ಫಿಲಮ್ ನೋಡ್ತವ್ರೆ. ಹಾಲಿವುಡ್ ಅಲ್ಲಪ್ಪ, ಸೀರೀಸ್. ಗೈಸ್ ಜಿಮ್ ಎಲ್ಲ ಮುಗಿಸ್ಕೊಂಬಂದು ಪ್ರೋಟೀನ್ ಆಗ್ತಾಯಿದ್ದೆ. ಸೊ ನನ್ನ ಪ್ರೋಟೀನ್ ಶೇಕರ್ ಅವಾಗ ತೊಗೊಂಡಿದ್ದು ನೋಡಿ, ಯೂಸೇ ಮಾಡಿಲ್ಲ. ಯೂಸ್ ಮಾಡಿ ಬನ್ನಿ. ಮಸ್ತಲ್ಲ. ಅಮೆಝಾನಲ್ಲಿ ತರಿಸಿದ್ದು ಗೈಸ್, ಯೂಸೇ ಮಾಡಿರಲಿಲ್ಲ. ಇವತ್ತೇ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ ಏನು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಆನ್ ಮಾಡಿರೋದು ಇದಕ್ಕಾಗಿ. ಶಿಫ್ಟ್ಗಿನ್ನ 20 ನಿಮಿಷ ಕಮ್ಮಿ ಐತೆ. ಕಳಿಸ್ಬಿಟ್ರು ಹೋಗಿ ಸರ್ ಮನೆಗೆ. ಓಕೆ ಗೊತ್ತಾಗ್ತದೆ. ಸ್ಟಡಿಯಾ ಫುಲ್ಲ? ಮತ್ತೆ ಅಣ್ಣ ಬಂದಿದ್ದಾರೆ ಕರೆಕ್ಟಾಗಿ ನೋಡಿ. 11:15.
ಇವತ್ತು 20 ನಿಮಿಷ ಬೇಗ ಬಂದಿದ್ದಾರೆ. ಯಾಕಂದ್ರೆ ಬಾರ್ ಕ್ಲೋಸ್ ಆಗದೆ 12 ಗಂಟೆ ಗೈಸ್. 12 ಗಂಟೆ ಕ್ಲೋಸ್ ಆದ್ಮೇಲೆ ಅವ್ನು ಬರ್ತಾ ಇದ್ದಿದ್ದು, ಶೆಟ್ರ್ ಹಾಕಿದ್ಮೇಲೆ ಬರೋದು. ಅದು ಬಾರಲ್ಲಿ ಬೇರೆ ನಮ್ಮ ಸಬ್ಸ್ಕ್ರೈಬರ್ಸ್ ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟವನೆ. ಅವರೆಲ್ಲ ಫೋನ್ ಮಾಡ್ತಾ ಇರ್ತಾರೆ, ಅಣ್ಣ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಫೋನ್ ಮಾಡ್ಕೊಡ್ತೀವಿ ತಗೊಳ್ಳಿ ಅನ್ಬಿಟ್ಟು ಫೋನ್ ಮಾಡ್ಕೊಡ್ತಾರೆ. ಬಾರಲ್ಲ ಕುತ್ಕೊಂಡು ಬ್ಲಾಗ್ ನೋಡೋದು. ಲೈಕ್ ಸರ್ ರೈಸ್ ಸಾಂಬಾರ್ ಸರ್ ಇಷ್ಟದಾಗ ಅವನ್ ಮಾತಾಡಿದ್ದ ಅಂತ ಹೇಳು. ಓಕೆ ಸರ್, ಆಯ್ತು ಸರ್. ಹೋಗಿ ಊಟ ಮಾಡ್ಬಾರ. ಆಯ್ತು, ಎಷ್ಟು ಕುಡ್ದೆ? ಅಷ್ಟೇ ಊಟ ಮಾಡಿ ಸರ್. ಅಣ್ಣ ಮಿಕ್ಕಿದ್ ನಾನು ನೀವೇನು ಕೊಟ್ಟ ಮಿಕ್ಕಿದ ಆಮೇಲೆ ಒಂದು ಸ್ವಲ್ಪ ಹಾಕೊಂಡಿದ್ದೆ. ಕೈಸ್ 1:15 ಡಿಸ್ಕಷನ್ ನೋಡಿ. ನಮ್ಮ ಹೀರೋ ಬಂದವ್ರೆ ಸಭೆಗೆ, ರಾತ್ರಿ ಇಷ್ಟೊತ್ತಲ್ಲಿ ದೇವೈಡ ಟೈಮಲ್ಲಿ ಬಂದವ್ರೆ 1:15. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಡೈಲಿ ವ್ಲಾಗ್. ಸೊ ಬನ್ನಿ, ಇವಾಗ ಏನಂತ ಹೇಳಿದ್ರೆ ನಿನ್ನೆ ವ್ಲಾಗ್ನ ಎಂಡ್ ಮಾಡಿಲ್ಲ, ಹಂಗೆ ಡೈರೆಕ್ಟಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆ ಜಾಸ್ತಿ ಕಾಂಟೆಂಟ್ ಇರಲಿಲ್ಲ. ನೋಡಿ ಏನೋ ಬಿಡ್ತಾವನೆ. ಹಾಂ, ಯಾರೋ ಬಂದರು, ಬನ್ನಿ ಯಾರು ನೋಡೋಣ. ವಾ ಗುಡ್ ಮಾರ್ನಿಂಗ್ ಬ್ರೋ, ಚಾಕ್ಲೇಟ್ ಬಾಯ್ ಆದಿ. ನಾನು ಮಿಸ್ಕಿ ನೋಡಿ ಹೆಂಗಾಗ್ಬಿಟ್ಟವನೆ. ಯಾಕೆ ಅಂತ ಕೇಳ್ತಾರೆ, ಆನ್ಸರ್ ಮಾಡ್ಬಾ. ನಗಿತಾರೆ, ರಿಯಾಕ್ಟ್ ಮಾಡ್ತಾರೆ, ನಮಗೊಂಥರ ಏನೋ ಖುಷಿ. ಕ್ರೇಜಿ ಬ್ರೋ, ಖುಷಿ ಆಗುತ್ತೆ. ಎಲ್ಲಿರೋದು? ಭುವನೇಶ್ವರಿ ನಗರ. ಸರಿ ಬರೋಣ ಬಿಡಿ, ಸಿಗೋಣ ಬನ್ನಿ ಒಂದ್ಸತಿ. ಗೈಸ್ ರೆಡಿ ಆಗಿ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿ ನೋಡಿ ಸ್ಮೈಲ್ ನೋಡಿ. ಆಯ್ತು, ಏಯ್ ಏಯ್ ಹೌದಾ? ಏನೋ ಆಗಿದೆ ನನಗೆ ಗೊತ್ತೇ ಆಗಿದೆ. ಹಂಗಲ್ಲ ಅಲ್ಲ, ಗೈಸ್ ಇವತ್ತು ಲೇಟಾಗಿ ಹೋಗಿದೆ. 11:15 ಹೋಗ್ತಾ ಇದೀವಿ ಜಿಮ್ಗೆ. ಯಪ್ಪ ಬನ್ನಿ ಗೈಸ್. ಸೀನ್ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಮ್ಯಾಡಿದು 100K ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಅಣ್ಣ ಕಾಗೆ ಹಾರಿಸ್ತಾ ಇದ್ದಾನೆ, ಕೊಡ್ಸಲ್ಲ ಅಂತ. ನೋಡೋಣ ಬನ್ನಿ, ಕೊಡಿಸ್ತಾನೆ ಏನ್ ಮಾಡ್ತಾನೆ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಇವತ್ತು. ನಾನಿನ್ನೆ ಕೋರುವೆ ಚೆಲುವೆ ನೀ ಮಾಡ್ಬಿಡ್ತಾವ ಈ ನನ್ನ ಮಕ್ಕಳು ಸವಾಸ ಮಾಡಿ ಅಂತೆಲ್ಲ. ಈ ನನ್ನ ಮಕ್ಕಳು ಸವಾಸ ಮಾಡಿದಕ್ಕೆ ಅವ್ರು ಸಿಕ್ಕಿದ್ದು ನನ್ನ ಮರ್ತಬಿಟ್ಟವನೆ. ಅಲ್ಲೊಡಲೆ ಅಲ್ಲಿ ಕಾಣಿಸ್ತೈತೆ. ಫುಲ್ ಸೈಕ್ ಆಗ್ತಾ ಇದೆ ಯಪ್ಪ. ಯಾಕೆ ಕೇಳ್ತೀರಾ? ಅವ್ನು ನೋಡಿ ಫೋನ್ ಹಿಡ್ಕೊಂಡೆ ನಿಂತಿರ್ತಾನೆ 24 ಗಂಟೆ. ಬಾರಲ್ಲಿ ಹಾಯ್ ನಂದಾಯ್ತಪ್ಪ, ಫೋನೆಲ್ಲ ಆಯ್ತು ನಿಂದು. ನಿಮ್ದು ಬಿಡಿ, ಅಲ್ಲಿ ನೋಡಿ ವ್ಯಾಕ್ಸ್ ಮಾಡ್ತಿರೋದು ಅಣ್ಣ. ಮೊನ್ನೆ ತೊಡೆ ಮೇಲೆಲ್ಲ ಮಾಡ್ಕೊಂಡ್ಬಿಟ್ಟವನೆ ಫುಲ್ಲು. ತೋರ್ಸ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಷ್ಟರಲ್ಲಿ ಆಲ್ರೆಡಿ 1 ಗಂಟೆ ಆಗ್ಬಿಟ್ಟಿದೆ ಇವತ್ತು. ಇನ್ನು ಯಾವಾಗ ಬ್ಲಾಗ್ ಎಡಿಟ್ ಮಾಡಾಕ್ಲಿ, ಏನು ಮಾಡಲಿ ಒಂದು ಗೊತ್ತಾಗ್ತಾ ಇಲ್ಲ. ವೆದರ್ ನೋಡಿದ್ರೆ ಒಳ್ಳೆ ಕೋಸಿ ವೆದರು, ಮಳೆ ಹನಿತಾ ಇದೆ. ಈ ಟೈಮಲ್ಲಿ ಇವನ್ ಬಿಡಿ, ಇವನು ಯಾರಿಗೋ ಚಚ್ತಾವನೆ. ಹೆಂಗೋ ಇಷ್ಟು ದಿವಸ ಇರ್ತಾನೆ ನನ್ನ ಜೊತೆ ಅಂತ ಅನ್ಕೊಂಡೆ. ಲೊಕೇಶನ್ ಕೇಳ್ತಾ ಇದ್ದೆ. ಓಕೆ, ಆಮೇಲೆ ಮೇಡಮ್ ಕಳ್ಸಿ ನೋಡಿ ಲೊಕೇಶನ್. ಅವನಿಗೆ ಮದುವೆ ಆಗಿ ಮಗ ಐತೆ, ಇನ್ನೂ ಪಬ್ಜಿ ಆಡ್ಕೊಂಡು ಕೂತವನು ಇವನು. ಆ ಬೇಸು ಈ ಬೇಸು, ಬ್ಯಾಕಪ್ ಕೊಡೋದು, ರಿವೈವ್ ಮಾಡೋದು ಇದೇ ಇತ್ತು. 0 ಕಿಲ್ ಚಿಕನ್ ಡಿನ್ನರ್. ಮುಕ್ಕನ್ ಫೇಲೋ ನೋಡ್ತಾ कार देखिए आगे फर्स्ट क्या हुआ? कार में कुछ पेंट लगा है ಗೈಸ್. ಏನೋ ಕಾರ್ಗೇನೋ ಹೆಚ್ಚಾಗೈತೆ ಬ್ಯಾನೆಟ್ ಹತ್ರ ಅಂತ. ಪೇಂಟ್ ಇಲ್ಲ ಕಣ, ಅದು PPF ಐತಲ್ಲ, PPF ಐತಲ್ಲ. ಕೇರೋಸಿನ್ ಹಾಕಿದ್ರೆ ಹೋಗುತ್ತೆ ಮಚ್ಚಿ. ಸೀನ್ ಏನಂತ ಹೇಳಿದ್ರೆ, ನಮ್ಮದು ಹಾಲ್ AC ಏನೋ PCB ಸ್ವಲ್ಪ ಮೊನ್ನೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿ ಡಮ್ ಅಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ PCB ರೆಡಿ ಮಾಡಿಸ್ತಾ ಇದ್ದೀನಿ. ಅದು 1 ವರ್ಷ ಆಯಿತು ಗೈಸ್ ಕೆಟ್ಟೋಗಿ, ಸತತ 1 ವರ್ಷ. 1 ವರ್ಷದಿಂದ ನಾನು ಇವತ್ತು ಮಾಡ್ತಾರೆ ಆವಾಗ ಮೇಲೆ ಮಾಡ್ತಾರೆ ಅಂತ ಅಂದ್ಕೊಂಡು ಕಾಯ್ತಾ ಇದ್ದೆ. ಅಣ್ಣ ಬಂದ್ಬಿಡ್ತಾರೆ ನಡೆಯಪ್ಪ, ಆದರೆ ಮಾಡೇ ಇರಲಿಲ್ಲ.
ಮೊನ್ನೆ ರುಬ್ದೆ ನೋಡಿ ಕಂಪ್ನಿಯವ್ರನ್ನ ಹಾಕ್ಕೊಂಡು ಆಮೇಲೆ ಇವಾಗ ಕಳ್ಸವ್ರೆ. ಅದು ಪಾರ್ಟ್ ಆರ್ಡ್ರ್ ಮಾಡಿಬಿಟ್ಟು ಕಳ್ಸವ್ರೆ. ಫಿಟ್ ಮಾಡ್ತಾ ಇದ್ದಾರೆ ಬನ್ನಿ ನೋಡಿ. ತೋರಿಸಿ ಬ್ರೋ, ಯಾವುದು PCB ಅದೇನಾ ಗೈಸ್? ನೋಡಿ ಇದೇ ಪಾರ್ಟ್ ಹೋಗಿದ್ದು, 1 ವರ್ಷ ಬೇಕಾಯ್ತು ಇದನ್ನು ಚೇಂಜ್ ಮಾಡೋಷ್ಟರಲ್ಲಿ. ಇವಾಗ ಚೇಂಜ್ ಮಾಡಿಕೊಡ್ತಾ ಇದ್ದಾರೆ. ಫೈನಲಿ 1 ವರ್ಷ ಆದಮೇಲೆ ಆನ್ ಆಯಿತು ಗೈಸ್. AC ತಣ್ಣಗಾಯ್ತೈತೆ. ಓಕೆ ಗೈಸ್, AC ಎಲ್ಲ ರೆಡಿ ಮಾಡಿಸಿ ಭರ್ಜರಿಯಾಗಿ ಊಟ ಮಾಡಿ. ಊಟ ಏನು ಇವತ್ತು ನಮ್ಮ ಮನೇಲಿ ಅಂತ ಹೇಳಿದ್ರೆ ಮುದ್ದೆ, ಚಿಕನ್ನು, ಆಮೇಲೆ ಚಿಕನ್ ಸಾರು, ಅನ್ನ ಎಲ್ಲ ತಿಂದ್ಬಿಟ್ಟು ಕೂತಿದ್ದೀನಿ. ಇವಾಗ ನಿಮ್ಗೊಂದು ಸೀನ್ ತೋರಿಸ್ತೀನಿ ನೋಡಿ, ಒಂದು ಇನ್ವಿಟೇಷನ್ ತೋರಿಸ್ತೀನಿ ನೋಡಿ. ಇನ್ವಿಟೇಷನ್ ಯಾರ್ದು ಅಂದರೆ ನನ್ನ ಫ್ರೆಂಡು. ಸೊ ಅವನು ಪೈಲಟ್ಟು, ಅವನು ನಾಡ್ದೆ ಮದುವೆ. ಇವತ್ತು ಬಂದು ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗಿದ್ದಾನೆ. ಯಾವ ರೀತಿ ಇದೆ ನೋಡಿ, ಪಾಸ್ಪೋರ್ಟು, ಬೋರ್ಡಿಂಗ್ ಪಾಸು ನೋಡಿ ಗೈಸ್ ಯಾವ ಥರ ಇದೆ ನೋಡಿ. ದಾರದ ಮೇಲೆ ಸೇವ್ ದ ಡೇಟ್ ಅಂತ ಐತೆ. ಆ್ಯಂಡ್ ಇದನ್ನು ಓಪನ್ ಮಾಡಿದ್ರೆ ವಾವ್, ಪಾಸ್ಪೋರ್ಟ್ ಟು ಮ್ಯಾರೇಜ್, ಮುಹೂರ್ತ, ಪಾಸ್ಪೋರ್ಟ್ ನಂಬರ್, ಕೋಡು, ಡೇಟು, ಟೈಮು, ಡೆಸ್ಟಿನೇಷನ್ನು. ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮದುವೆ, ಶ್ರೀನಗರ್ ಪ್ಯಾಲೇಸ್, ಗೇಟ್ ನಂಬರ್ 8, ಮೇಕ್ರಿ ಸರ್ಕಲ್. ಓಕೆ, 26-27ಕ್ಕೆ ಮದುವೆ. ಈ ಥರ ಇದೆ ಸ್ಟ್ಯಾಂಪ್ಗಳು. ಓಕೆ, ಅವ್ರ ಪೈಲಟ್ ಗೈಸ್, ನನ್ನ ಕ್ಲಾಸ್ಮೇಟ್ ಅವನು. ಸೊ ಇದು ಬೋರ್ಡಿಂಗ್ ಪಾಸ್. ಸೊ ಇದೊಂದು ಶಾರ್ಟ್ ಆ್ಯಂಡ್ ಮಿನಿ ಬ್ಲಾಗ್ ಆಗಿರುತ್ತೆ. ಡೈಲಿ ಕಾಂಟೆಂಟ್ ಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಗೈಸ್. ಆದಷ್ಟು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಆ್ಯಂಡ್ ನಾಳೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ನೋ ವ್ಲಾಗ್ಸ್. ನಾಳೆ 100% ಎಲ್ಲ ಫನ್ ಮಾಡೋಕ್ಕೆ ಎಲ್ಲರೂ ಸಿಗ್ತೀವಿ, ಫನ್ ಮಾಡ್ತೀವಿ. ವ್ಲಾಗ್ ಎಲ್ಲ ನೆಕ್ಸ್ಟ್ ಮಂಡೇ ಮೇಲೆ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಲಾಸ್ಟ್ ಟ್ರಿಪ್ ವಿಡಿಯೋದಲ್ಲಿ ಕಮೆಂಟ್ಸ್ ಓದ್ತಾ ಇದ್ದೆ, ಅಲ್ಲಿ ಯಾರು ಬಿಲ್ ಪೇ ಮಾಡಿದ್ರು ಗೆಸ್ ಮಾಡಿ ಅಂತ ಒಂದು ಕ್ವಶನ್ ಹಾಕಿದ್ದೆ ಕಮೆಂಟ್ ಸೆಕ್ಷನಲ್ಲಿ. ಸೊ ಎಲ್ಲ ಗೆಸ್ ಮಾಡಿದ್ರಿ ಆರ್ಯನ್ ಬ್ರೋ ಅಂತ. ಅಷ್ಟು ಕ್ಲಿಯರ್ ಆಗಿ ಹೇಳಿದೀನಿ ಬರತ್ತದು ಟ್ರೀಟು ಅಂತ ಹೇಳಿ. ಬರತ್ತೆ ಕೊಡಿಸ್ದ ಗೈಸ್. ನಾವು ನಂಬಲೇ ಇಲ್ಲ ಫಸ್ಟು. ಇಲ್ಲ ಬಿಡು ತಮಾಷೆಗೆ ಹೇಳಿದ್ವಿ ಅಂದ್ಬಿಟ್ಟು ಕಾರ್ಡ್ ಸ್ವೈಪ್ ಮಾಡಿದೆ. ಇಲ್ಲಪ್ಪ ನಾನು ಮಾತು ಕೊಟ್ಟಿದ್ದೀನಿ ಅಂದ್ಬಿಟ್ಟು ಫೋನ್ಪೇನೇ ಮಾಡಿಬಿಟ್ಟ. ಹೆಡ್ಸ್ ಆಫ್. ನಾನು ಅನ್ಕೊಂಡೇ ಇರಲಿಲ್ಲ ಅವ್ನು ಕೊಡಿಸ್ತಾನೆ ಅಂತೇಳಿ. ಆದರೂ ಒಂದು ಕಡೆ ಬೇಜಾರಾಯಿತು, ಬಟ್ ಆದರೂ ಒಂದು ಕಡೆ ಬುದ್ಧಿ ಕಲ್ತಾ ಅನ್ಕೊಂಡು ಸುಮ್ಮನೆ ಆಗ್ತೀವಿ. ಆಮೇಲೆ ವಾಪಸ್ ಕೊಡಬೇಕಂತನೂ ಕೇಳಿದ್ವಿ. ಬೇಡ ಯಾವುದೇ ಕಾರಣಕ್ಕೂ ಬೇಡ ಅಂತ. ನಾವು ಹುಡುಗರೆಲ್ಲ ಸೇರಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೂ ಬೇಡ ಅಂತ ಹೇಳ್ದೆ. ಬಟ್ ಆದರೂ ಅವ್ನಿಗೆ ಏನು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ ಬನ್ನಿ. ಆ್ಯಂಡ್ ಇವತ್ತು ನಮ್ಮ ಮ್ಯಾಡಿ ಮದುದು 100K ಸೆಲೆಬ್ರೇಷನ್ಸ್ ಇದೆ. ಮೋಸ್ಟ್ಲಿ ಎಲ್ಲರೂ ಕರೆದು ಸಿಗೋ ಪ್ಲ್ಯಾನ್ಸ್ ಇದೆ. ನೋಡೋಣ ಬನ್ನಿ ಏನಾಗುತ್ತೋ ಅಂತ ಗೊತ್ತಿಲ್ಲ. ಸೊ ಮ್ಯಾಡಿ ಮಧು ಅವರು ಟ್ರೀಟಿಗೆ ರೆಡಿ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೇರೆ ಹೊಸ ಫೋನ್ ಬೇರೆ ತೊಗೊಂಡಿದ್ದಾರೆ, S25 Ultra. ಅದ್ರದ್ದು ಪಾರ್ಟಿ ಕೊಡಿಸ್ಬೇಕು. ಎಲ್ಲ ಇವತ್ತು ಮ್ಯಾಡಿ ಮದುಗೆ ಬ್ಲೇಡ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಬ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಹಂಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.